ಹಾಯ್ ಹಲೋ ವೆಲ್ಕಮ್ ಟು ಗುಣಾಸ್ ಕಿಚನ್. ನಾನು ನಿಮ್ಮ ಪ್ರಿಯಾ. ಬನ್ನಿ ಇವತ್ತು ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಟೊಮೊಟೊ ಬಾತನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅವರೆಕಾಳನ್ನೇ ಹಾಕಬೇಕು ಅಂತ ಏನಿಲ್ಲ, ನೀವು ತೊಗರಿಕಾಯಿ ಬಟಾಣಿ ಎಲ್ಲನೂ ಯೂಸ್ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಉಡುಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೊಮೊಟೊ ಬಾತು. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೋಡಿ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕಾಯಿ ಮತ್ತು ಈರುಳ್ಳಿ. ಇದು ರುಬ್ಲಿಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇರೋದು. ಸ್ವಲ್ಪ ಅಂದರೆ ಒಂದು ಅರ್ಧ ಈರುಳ್ಳಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ನೀರು ಹಾಕಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಈಗ ನೆಕ್ಸ್ಟು ಒಂದು ಕುಕ್ಕರ್ನ ಬಿಸಿ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ, ಇಲ್ಲ ಎಣ್ಣೆ ನಾವು ಜಾಸ್ತಿ ಯೂಸ್ ಮಾಡಲ್ಲ ಅಂತ ಅಂದರೆ ಅರ್ಧ ಎಣ್ಣೆ ಮತ್ತು ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಏನೂ ಯೂಸ್ ಮಾಡ್ತಾಯಿಲ್ಲ, ಬರೀ ಎಣ್ಣೆನೇ. ಎಣ್ಣೆ ಕಾಯಿದ್ಮೇಲೆ ನೋಡಿ ಒಂದು ಅನಾನಸ್ ಹೂವು, ಮರಾಠಿ ಮೊಗ್ಗು, ಪಲಾವ್ ಎಲೆ ಮತ್ತು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಒಂದು 2 ಈರುಳ್ಳಿ, ಮೀಡಿಯಮ್ ಸೈಜ್ದು 2 ಈರುಳ್ಳಿಯಷ್ಟು ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ನೀಟಾಗಿ ಫ್ರೈ ಮಾಡಿ ಈರುಳ್ಳಿನ ಸ್ವಲ್ಪ. ಈರುಳ್ಳಿ ನೋಡಿ ಇಷ್ಟ ಫ್ರೈ ಆಗಿದೆ. ಇವಾಗ ನಾನು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಟೊಮೊಟೊನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಟೊಮೊಟೊನ ಫ್ರೈ ಮಾಡಿ. ಉಪ್ಪು ಮತ್ತು ಅರಶಿನ ಪುಡಿನ ಇವಾಗ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ನಾವು ಕರಿಗೆಲ್ಲ ಹಾಕ್ತೀವಲ್ವ ಅರಶಿನ ಮತ್ತು ಉಪ್ಪನ್ನ ಬೇಗ ಬೇಯಲಿ ಅಂತ, ಆ ಥರ ಇದಕ್ಕೆ ನಾವು ಯೂಸ್ ಮಾಡ್ತಾಯಿಲ್ಲ. ಇವಾಗ ಹೀಗೇ ಬೇಯಿಸ್ತಾ ಇರೋದು. ಇವಾಗ ನೋಡಿ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ನೀಟಾಗಿ ಅವರೆಕಾಳನ್ನ ಈಗ ಫ್ರೈ ಮಾಡ್ಕೊಳ್ಳಿ. ನೀರೇನು ಹಾಕಬೇಡಿ, ಟೊಮೊಟೊನೇ ನೀರು ಬಿಡುತ್ತಲ್ವ, ಸೊ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ನಾನೊಂದು 5 ನಾಟಿ ಟೊಮೊಟೊನ ಯೂಸ್ ಮಾಡಿದ್ದೀನಿ. ನೋಡಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಟೊಮೊಟೊ ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ನಲ್ವ ಪೇಸ್ಟು, ಆ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಚಟ್ನಿ ಅದಕ್ಕೆ ರುಬ್ಬಿ ತೀರಾ ತೆಳ್ಳಗೆ ರುಬ್ಬಿಡಿ. ನಾವು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು, ಜಾಸ್ತಿ ಎಲ್ಲ ನೀರು ಆ್ಯಡ್ ಮಾಡಬೇಡಿ. ನೋಡಿ ಹೀಗೆ ಮಸಾಲೆನ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ. ನೋಡಿ ಮಸಾಲೆ ಈಗ ಆಲ್ಮೋಸ್ಟ್ ಎಣ್ಣೆ ಬಿಡ್ತಾ ಇದೆ. ಇವಾಗ ಇದಕ್ಕೆ ನೋಡಿ ಇವಾಗ ಟೊಮೊಟೊ ಬಾತ್ ಪೌಡರು ಒಂದು 2 ಸ್ಪೂನಷ್ಟು ಟೊಮೊಟೊ ಬಾತ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಬಾತ್ ಪೌಡರ್ ಇಲ್ಲ ಅಂತಂದರೆ ಗರಂ ಮಸಾಲ ಪೌಡರ್ನ ನೀವು ಯೂಸ್ ಮಾಡ್ಬೋದು. ನೋಡಿ ಹೀಗೆ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ರುಚಿಗೆ ಎಷ್ಟು ಬೇಕು ಅಂದರೆ ಕಾಳಿಗೆ ಮತ್ತು ಮಸಾಲೆಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ನೋಡಿ ಸಬ್ಬಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕಿ. ನಮ್ಮಮ್ಮ ಸಬ್ಬಸಿಗೆ ಸೊಪ್ಪನ್ನ ಹಾಕ್ತಾಯಿದ್ರು, ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಫ್ಲೇವರು ಸಬ್ಬಸಿಗೆ ಸೊಪ್ಪು ಫ್ಲೇವರ್ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪನ್ನ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ನೀವು ಬೇಕಿದ್ರೆ ಒಂದು ಸಲ ಆ್ಯಡ್ ಮಾಡಿ ನೋಡಿ, ಅವಾಗ ನೀವೇ ತುಂಬ ಇಷ್ಟಪಡ್ತೀರಾ ಸಬ್ಬಸಿಗೆ ಸೊಪ್ಪು ಫ್ಲೇವರ್ನ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹೀಗೆ ಸ್ವಲ್ಪ ಸೊಪ್ಪು ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಎಲ್ಲ ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಟ್ಟಿದೆ. ಇವಾಗ ನಾವು ತೊಳೆದಿಟ್ಟಿರೋ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ.
ನೋಡಿ ಇವೆಲ್ಲ ರೆಡಿ ಮಾಡೋ ಟೈಮಿಗೆ ನೀವು ಅಕ್ಕಿನ ತೊಳೆದು ಸ್ವಲ್ಪ ನೆನೆಸಿ ಇಡಿ, ಆವಾಗ ನಿಮಗೆ ಸರಿ ಹೋಗುತ್ತೆ. ಅದಕ್ಕಿಂತ ಮುಂಚೆ ನೆನೆಸಿದ್ರೆ ತುಂಬ ನೆಂದೋಗ್ಬಿಡುತ್ತೆ. ಸೊ ಇವಾಗ ನೀವು ಯಾವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂತ ಅನ್ನೋ ಟೈಮಲ್ಲಿ, ಈಗ ಪ್ಯಾನ್ ಇಟ್ಟು ಸ್ಟವ್ ಹಚ್ತೀರಲ್ವ, ಆ ಟೈಮಲ್ಲಿ ಅಕ್ಕಿನ 1-2 ಸಲ ತೊಳೆದು ನೆನೆಲಿಕ್ಕೆ ಬಿಟ್ಬಿಡಿ. ನೋಡಿ ಇವಾಗ ನೀಟಾಗಿ ಅಕ್ಕಿನ ಮಸಾಲೆಯಲ್ಲಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಅಕ್ಕಿ ಎಲ್ಲ ಫ್ರೈ ಆದಮೇಲೆ, ಈಗ ನಾನು 2 ಗ್ಲಾಸ್ ನೀರು ಅಕ್ಕಿ ತೊಗೊಂಡಿದ್ದೆ. ಸೊ 4 ಗ್ಲಾಸ್ ನೀರು, 1 ಟು ಡಬಲ್ಲು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಪಕ್ಕದಲ್ಲಿ ಬಿಸಿನೀರನ್ನ ಇಟ್ಟಿದ್ದೆ. ಆ ಬಿಸಿ ನೀರನ್ನ ಈಗ ಆ್ಯಡ್ ಮಾಡಿದ್ದೀನಿ. ನೀವೀಗ ಮಸಾಲ ರೈಸ್ ಏನು ಬೇಕು ಮಾಡ್ತೀರಲ್ವ, ಆ ಟೈಮಲ್ಲಿ ಪಕ್ಕದಲ್ಲಿ ಬಿಸಿ ನೀರನ್ನ ಇಟ್ಕೊಳ್ಳಿ. ಸೊ ಆವಾಗ ನಿಮಗೆ ಅಡುಗೆ ಕರೆಕ್ಟಾಗಿ ಆಗುತ್ತೆ. ಈ ಟೈಮಲ್ಲಿ ಉಪ್ಪನ್ನ ಟೇಸ್ಟನ್ನು ನೋಡಿ, ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾನು ಅಕ್ಕಿನ ಬೇಯಿಸಿದ್ದೆ. ಈಗ 2 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ನೋಡಿ 2 ವಿಷಲ್ ಆಗಿ ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಮಸಾಲೆ ಒಂದು ಕಡೆ, ರೈಸ್ ಒಂದು ಕಡೆ, ಆ ಥರ ಏನೂ ಆಗಿಲ್ಲ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೆ ನನಗೂ ಖುಷಿಯಾಗುತ್ತೆ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದೇ ನನಗೆ ಸಪೋರ್ಟಿವ್ ಆಗಿರುತ್ತೆ. ಒಂದು ಸಲ ಪ್ಲೀಸ್ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.